ಹಾಯ್ ಎಲ್ಲೋ ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟ್ ಇನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೌದು ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದೇನಪ್ಪ ಅಂದರೆ ಒಂದು ಇಂಪಾರ್ಟೆಂಟ್ ಆದಂತಹ ವಿಷಯ. ಯಾರಿಗೆ ಅಂದರೆ ರೈತರು PM ಕಿಸಾನ್ ಯೋಜನೆ ಏನಿದೆಯಲ್ಲ ಅದರಿಂದ 2,000 ರೂಪಾಯಿಗಳನ್ನು ಕಂತಿನ ಮೂಲಕ ಪಡಿತಾ ಇದ್ರು. ಹಾಗೂ ಆ ಹಣದ ಬಗ್ಗೆ ಒಂದು ಅಪ್ಡೇಟ್ ಕೂಡ ಬಂದಿದೆ. ಆ ಅಪ್ಡೇಟ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಲ್ಲಿ ಯಾವುದೇ ಗೌರ್ಮೆಂಟ್ ಸ್ಕೀಮ್ಗಳಾಗಿರಲಿ ಅಥವಾ ನಿಮಗೆ ಸ್ಕಾಲರ್ಶಿಪ್ ಬರುವಂಥ ಅಮೌಂಟ್ ಯಾವುದಾದ್ರೂ ಬರೋದಿದ್ರೆ ಅದರ ಬಗ್ಗೆ ಆಗಲಿ, ಅಥವಾ ಯಾವುದೇ ಎಜುಕೇಷನ್ನ ಅಪ್ಡೇಟ್ ಆಗಿರಲಿ, ಯಾವುದೇ ಹಣ ರಿಲೀಸ್ ಮಾಡಿದರೆ ಅದನ್ನು ಯಾವ ರೀತಿಯಾಗಿ ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾನು ಈ ಚಾನಲ್ನಲ್ಲಿ ನೀಡ್ತೀನಿ. ಅದಕ್ಕೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರೈಮ್ ಮಿನಿಸ್ಟರ್ PM ಕಿಸಾನ್ ಯೋಜನೆ ಅನ್ನುವಂಥದ್ದು ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದರ ಮೂಲಕ ಪ್ರತಿಯೊಬ್ಬ ರೈತರಿಗೆ, ಯಾರ್ಯಾರು ರಿಜಿಸ್ಟರ್ ಆಗಿರ್ತಾರಲ್ಲ ಅಂತಹ ರೈತರಿಗೆ 2,000 ರೂಪಾಯಿ ಕಂತಿನ ಮೂಲಕ ಹಣವನ್ನು ಅವರು ನೀಡ್ತಾ ಇದ್ರು. ಅದೇ ರೀತಿಯಾಗಿ ಅದಕ್ಕೆ ಒಂದು ಅಪ್ಡೇಟನ್ನು ನೀಡಿದ್ದಾರೆ. ಅಂದರೆ ಆ ಹಣವನ್ನು ನೀವು ಪಡೆದುಕೊಳ್ಬೇಕಂದ್ರೆ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕು, ಇಲ್ಲ ಅಂದರೆ ನಿಮಗೆ ಯಾವುದೇ ರೀತಿಯಾದಂಥ ಹಣ ಬರೋದಿಲ್ಲ. ಇಲ್ಲಿ ನೀವು ನೋಡ್ಕೊಳ್ಬೋದು, ಇಲ್ಲಿ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ಕೊಳ್ಬೋದು, eKYC ಈಸ್ ಮ್ಯಾಂಡೇಟರಿ ಫಾರ್ PM ಕಿಸಾನ್ ರಿಜಿಸ್ಟ್ರೇಷನ್ ಫಾರ್ಮರ್ಸ್. OTP ಬೇಸ್ಡ್ eKYC ಈಸ್ ಅವೈಲೇಬಲ್ ಆನ್ PM ಕಿಸಾನ್ ಪೋರ್ಟಲ್ ಆರ್ ನಿಯರೆಸ್ಟ್ CSC ಸೆಂಟರ್ಸ್ ಮೇ ಬಿ ಕಾಂಟ್ಯಾಕ್ಟೆಡ್ ಫಾರ್ ಬಯೋಮೆಟ್ರಿಕ್ ಬೇಸ್ಡ್ eKYC ಅಂತ ತಿಳಿಸಿದ್ದಾರೆ. ಅಂದರೆ eKYCಯನ್ನು ನೀವು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಳ್ಬೋದು. ನೀವು ಬಯೋಮೆಟ್ರಿಕ್ ಆಗಿ eKYC ಮಾಡಿಸೋದಾದರೆ ಅಲ್ಲಿ ಕೆಲವು ಸೆಂಟರ್ಗಳಿರುತ್ತೆ ಕೃಷಿ ಇಲಾಖೆದು, ಆ ಸೆಂಟರ್ಗಳಲ್ಲಿ ನೀವು ಹೋಗಿ ಮಾಡ್ಕೊಳ್ಬೋದು. ಹಾಗೂ ನೀವು ಏನಾದರೂ ಆನ್ಲೈನಲ್ಲಿಯೇ ಮಾಡ್ತೀರಾ ಅಂದರೆ ನೀವು ಇಲ್ಲೇ ಈ ಪೋರ್ಟಲ್ನಲ್ಲಿಯೇ, ಯಾವುದು PM ಕಿಸಾನ್ ಪೋರ್ಟಲ್ ಇದೆಯಲ್ಲ, ಇಲ್ಲಿ ನಾನು ಓಪನ್ ಮಾಡಿದ್ದೀನಿ, ಇದೇ ಪೋರ್ಟಲಲ್ಲಿ ನೀವು ಮಾಡ್ಕೊಳ್ಬೋದು. ಇಲ್ಲಿ ನೀವು ನೋಡ್ಕೊಳ್ಬೋದು, ಇಲ್ಲಿ ಪೋರ್ಟಲ್ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಓಪನ್ ಮಾಡಿ ಅಲ್ಲಿ ನೋಡ್ಕೊಳ್ಬೋದು. ನೀವು eKYC ಅನ್ನುವಂಥ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕೂಡ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆಯನ್ನು, ಯಾರು ರೈತರಾಗಿರ್ತಾರಲ್ಲ ಅವರ ಆಧಾರ್ ಸಂಖ್ಯೆಯನ್ನು ಹಾಕ್ಕೊಂಡು ಅವರು eKYCಯನ್ನು ಮಾಡ್ಕೊಳ್ಬೋದು, ಚೆಕ್ ಕೂಡ ಮಾಡ್ಕೊಳ್ಬೋದು. ಹಾಗೂ ಇದನ್ನು ಇಲ್ಲಿ ನೋಡ್ಕೊಳ್ಬೋದು, ಕರ್ನಾಟಕ ಕೃಷಿ ಇಲಾಖೆಯವರು ಸಹ ಅದರ ಬಗ್ಗೆ ನೋಟಿಫಿಕೇಶನನ್ನು ಜಾರಿ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ಕೊಳ್ಬೋದು ವೀಕ್ಷಕರೇ, ನೋಡಿ ಇದು ಕೂಡ ಕೃಷಿ ಇಲಾಖೆ ಏನು ಕರ್ನಾಟಕ ಗೌರ್ಮೆಂಟ್ ಇದೆಯಲ್ಲ ಅದರದ್ದು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. PM ಕಿಸಾನ್ ಯೋಜನೆಯ ನೋಂದಣಿಯಾಗಲು ಹಾಗೂ ಆರ್ಥಿಕ ನೆರವು ಪಡೆಯಲು eKYC ಮಾಡಿಸುವುದು ಕಡ್ಡಾಯಗೊಳಿಸಲಾಗಿದೆ. ಹಾಗೂ eKYC ಮಾಡಿಸಲು ಬಾಕಿ ಇರುವ ರೈತರು ಕೂಡಲೇ ತಮ್ಮ ಹತ್ತಿರದ ನಾಗರಿಕ ಸೇವಾ ಕೇಂದ್ರ, ಗ್ರಾಮ ಒನ್ ಕೇಂದ್ರ, ರೈತರ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ eKYC ಮಾಡಿಸಿಕೊಳ್ಳಲು ಕೋರಿದೆ ಅಂತ ತಿಳಿಸಿದ್ದಾರೆ. ಹಾಗೂ ಇಲ್ಲಿ ನೋಡ್ಕೊಳ್ಬೋದು, ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ರೈತ ಕರೆ ಕೇಂದ್ರ 1800 4253553 ಅನ್ನು ಸಂಪರ್ಕಿಸಿ ಅಂತ ತಿಳಿಸಿದ್ದಾರೆ. ಇಲ್ಲಿ ಅವರು ಕಾಂಟ್ಯಾಕ್ಟ್ ನಂಬರ್ನ ಕೂಡ ಕೊಟ್ಟಿದ್ದಾರೆ. ನಿಮಗೆ ಏನಾದರೂ ಡೌಟ್ ಇದ್ದಲ್ಲಿ ನೀವು ಅಲ್ಲೇ ಕಾಲ್ ಮಾಡಿ ಕೂಡ ಇದನ್ನು ಮಾಡ್ಕೊಳ್ಬೋದು. ಹಾಗೂ eKYCಯನ್ನು ಕಡ್ಡಾಯವಾಗಿ ಮಾಡಿಸಿ, ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಮಾಡಿಲ್ಲ ಅಂದರೆ ಮಾಡಿಸಿಕೊಳ್ಳುವ ಮೂಲಕ ನೀವು ಕೂಡ ಹಣವನ್ನು ಪಡೆದುಕೊಳ್ಳಿ. ಕೊನೆಯವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ.